Hello everyone, I am Santosh. Today we are going to see the very important topic again, that is unconditional control statements. ಅದರಲ್ಲಿ ನಾವು ಆಲ್ರೆಡಿ ಗೋ ಟು ಸ್ಟೇಟ್ಮೆಂಟ್ ಅಂದ್ರೆ ಏನು ಮತ್ತೆ ಬ್ರೇಕ್ ಸ್ಟೇಟ್ಮೆಂಟ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ವಿ. ಅಂಡ್ ಲೆಟ್ ಅಸ್ ಡಿಸ್ಕಸ್ ಅನದರ್ ಅನ್ಕಂಡೀಷನಲ್ ಆರ್ ಜಂಪ್ ಕಂಟ್ರೋಲ್ ಸ್ಟೇಟ್ಮೆಂಟ್. ಅದ್ಯಾವುದು? ಕಂಟಿನ್ಯೂ ಸ್ಟೇಟ್ಮೆಂಟ್. ಐ ವಿಲ್ ರೈಟ್ ಕಂಟಿನ್ಯೂ ಸ್ಟೇಟ್ಮೆಂಟ್. ಅಂಡ್ ಆಲ್ರೆಡಿ ಕಂಟಿನ್ಯೂ ಅನ್ನೋ ವರ್ಡ್ ಅನ್ನ ನೀವು ಕೇಳಿರ್ತೀರಿ. Continue is a keyword. It is one of the keyword we are using in the program. And what is the use of continue statement? Already you know break statement ಅನ್ನ ಯಾಕೆ ಯೂಸ್ ಮಾಡ್ತೀವಿ? If we want to break the loop, if we want to break the case inside the loop, ಅವಾಗ ನಾವು break statement ಅನ್ನ ಯೂಸ್ ಮಾಡ್ತೀವಿ. ಹಾಗಿದ್ರೆ what is the use of continue statement? ಕಂಟಿನ್ಯೂ ಅಂದರೆ ಹೆಸರಲ್ಲೇನೆ ನಿಮ್ಗೆ ಗೊತ್ತಾಗುತ್ತೆ. ಜಸ್ಟ್ ಇಟ್ ಈಸ್ ಯೂಸ್ ಟು ಸ್ಕಿಪ್ ದ ಪಾರ್ಟ್ ಆಫ್ ದ ಲೂಪ್ ಅಥವಾ ಪಾರ್ಟ್ ಆಫ್ ಎನಿ ಎಕ್ಸಿಕ್ಯೂಷನ್ ಅನ್ನ ನಾವು ಸ್ಕಿಪ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡೋರಿದ್ವಿ ಅಂದರೆ ಅವಾಗ ವಿ ಗೋ ಫಾರ್ ಕಂಟಿನ್ಯೂ ಸ್ಟೇಟ್ಮೆಂಟ್. ಓಕೆ, ಇಟ್ ವರ್ಕ್ಸ್ ಆಸ್ ಬೈಪಾಸರ್. ಅಂದರೆ ಸಮ್ ಪಾರ್ಟ್ ಅನ್ನ ಸ್ಕಿಪ್ ಮಾಡೋದು ಮತ್ತೆ ಕಂಟಿನ್ಯೂ ಮಾಡೋದು ಎಕ್ಸಿಕ್ಯೂಷನ್. ಅವಾಗ ನಾವು ವಿ ಆರ್ ಗೋಯಿಂಗ್ ಟು ಯೂಸ್ ದಿ continue statement. Okay, I will write the continue statement ಅಥವಾ it is used for bypassing the execution of the statements within the loops. ಲೂಪ್ ಒಳಗಡೆ ಸಮ್ ಪಾರ್ಟ್ ಅನ್ನ ಸ್ಕಿಪ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡಬೇಕಾಗುವಂತ ಸಿಚುವೇಶನ್ಸ್ ಬಂದ್ರೆ ಅವಾಗ ವಿ ಆರ್ ಗೋಯಿಂಗ್ ಟು ಯೂಸ್ ದಿ ಕಂಟಿನ್ಯೂ ಸ್ಟೇಟ್ಮೆಂಟ್. ಹಾಗಿದ್ರೆ ಒಂದು ಕಂಟಿನ್ಯೂ ಸ್ಟೇಟ್ಮೆಂಟ್ ಯೂಸ್ ಮಾಡಿದಾಗ ಏನಾಗುತ್ತೆ ಅಂತ ನಾನು ಇಲ್ಲಿ ಬರಿತೀನಿ. ಓಕೆ, ವೆನ್ ದ ಕಂಟಿನ್ಯೂ ಸ್ಟೇಟ್ಮೆಂಟ್ ಈಸ್ ಎಕ್ಸಿಕ್ಯೂಟೆಡ್, when the continue statement, continue you should write it in a small letters itself because it is a keyword. Okay, when the continue statement is executed in a loop, the control transfers back to the beginning of the loop. The control transfers back to the beginning of the loop. By skipping the current iteration. By skipping the statements inside current iteration. ಅಂದರೆ ಕರೆಂಟ್ ಲೂಪ್ ಏನು ಎಕ್ಸಿಕ್ಯೂಟ್ ಮಾಡ್ತಾ ಇರುತ್ತೋ ಅಲ್ಲಿಗೆನೆ ಅದು ಸ್ಕಿಪ್ ಮಾಡಿ ಇಟ್ ಗೋಸ್ ಟು ದ ಬಿಗಿನಿಂಗ್ ಆಫ್ ದಿ ಲೂಪ್. ಓಕೆ, ಅಂದ್ರೆ ಯೂಶುವಲಿ ನಾವು ಕಂಟಿನ್ಯೂ ಅನ್ನ ಯಾವಾಗ ಯೂಸ್ ಮಾಡ್ತೀವಿ? ವಿ ವಾಂಟ್ ಟು ಸ್ಕಿಪ್ ದ ಪಾರ್ಟ್ ಆಫ್ ಎಕ್ಸಿಕ್ಯೂಷನ್. ಸಮ್ ಪಾರ್ಟ್ ಆಫ್ ಎಕ್ಸಿಕ್ಯೂಷನ್ ಅನ್ನ ಸ್ಕಿಪ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ಬೇಕಂದ್ರೆ ಅವಾಗ ಕಂಟಿನ್ಯೂ ಯೂಸ್ ಮಾಡ್ತೀವಿ. ಬಟ್ ಬ್ರೇಕ್ ಅಂದ್ರೆ ಏನು? ಇಟ್ ವಿಲ್ ಕಂಪ್ಲೀಟ್ಲಿ ಎಂಡ್ ದ ಲೂಪ್. ಬ್ರೇಕ್ ವಿಲ್ ಎಂಡ್ ದ ಲೂಪ್, ಟರ್ಮಿನೇಟ್ ದ ಲೂಪ್. ಬಟ್ ಕಂಟಿನ್ಯೂ ಹಂಗಲ್ಲ, ಸಮ್ ಪಾರ್ಟ್ ಅನ್ನ ಅಷ್ಟೇ ಸ್ಕಿಪ್ ಮಾಡಿ ಮತ್ತೆ ಇಟ್ ವಿಲ್ ಕಂಟಿನ್ಯೂ. ಓಕೆ, ಲೆಟ್ ಅಸ್ ಸಿ ಹೌ ಇಟ್ ವರ್ಕ್ಸ್. ಅದಕ್ಕಿಂತ ಮೊದಲು ಹೌ ವಿ ಕ್ಯಾನ್ ಯೂಸ್ ಕಂಟಿನ್ಯೂ ಸ್ಟೇಟ್ಮೆಂಟ್ ಇನ್ಸೈಡ್ ದ ಪ್ರೋಗ್ರಾಮ್ ಜಸ್ಟ್ ಬೈ ರೈಟಿಂಗ್ ಕಂಟಿನ್ಯೂ. ಅದಕ್ಕೆ ನಾವು ಸಿಂಟ್ಯಾಕ್ಸ್ ಅಂತ ಹೇಳ್ತೀವಿ. ಕಂಟಿನ್ಯೂ ಅಂತ ಬರಿಬೇಕು, ಸೆಮಿಕೋಲನ್ ಹಾಕಿಬಿಟ್ರೆ the continue statement will work. Okay, let us see how this works by using simple program. Okay, I will give a demo on continue statement. Demo program. Exam ಅಲ್ಲಿ what is continue statement, what is break statement ಅಂತ ಕೇಳಿದ್ರೆ ಅದು ಅಂದ್ರೆ ಏನು ಅಂತ ಬರೀರಿ. then write the syntax and write very simple example.
ಓಕೆ, ಲೆಟ್ ಅಸ್ ರೈಟ್ ಎ ಪ್ರೋಗ್ರಾಮ್ ಹೌ ಇಟ್ ವರ್ಕ್ಸ್ ಅಂತ ನೋಡೋಣ. ಹ್ಯಾಶ್ ಇನ್ಕ್ಲೂಡ್, ಆಸ್ ಯೂಶುವಲ್ ವಿ ಆರ್ ರೈಟಿಂಗ್ ದಿಸ್, ಅಂಡ್ ವಿ ಹ್ಯಾವ್ void main, ಅಂಡ್ ನಾನು ಬ್ರೇಕ್ ಸ್ಟೇಟ್ಮೆಂಟ್ ಅಲ್ಲಿ ಅದನ್ನ ಡೆಮೋ ಕೊಡ್ಬೇಕಾದ್ರೆ ಏನ್ ಪ್ರೋಗ್ರಾಮ್ ಬರ್ದಿದ್ನಿ ಅದನ್ನೇ ಇಲ್ಲಿ ಬರಿತೀನಿ. ಬಟ್ ಐ ವಿಲ್ ಯೂಸ್ ಜಸ್ಟ್ ದಿ ಇನ್ಸ್ಟೆಡ್ ಆಫ್ ವೈಲ್ ಲೂಪ್ ಇಲ್ಲಿ ಫಾರ್ ಲೂಪ್ ಅನ್ನ ಯೂಸ್ ಮಾಡ್ಕೋತೀನಿ. ಓಕೆ, void main ಐ ವಿಲ್ ಯೂಸ್ ಒನ್ ವೇರಿಯೇಬಲ್ ಐ ಈಸ್ ಈಕ್ವಲ್ ಟು 1, ಅಥವಾ ನೀವು ಇದನ್ನ ಡೈರೆಕ್ಟ್ಲಿ ಲೂಪ್ ಅಲ್ಲಿನೇ ಹಾಕ್ಬೋದು. ಐ ಅಂತ ಇಲ್ಲಿ ಡಿಕ್ಲೇರ್ ಮಾಡ್ತೀನಿ. ಜಸ್ಟ್ ವೇಟ್ ಅ ಮಿನಿಟ್. I will declare one integer I. ಇದನ್ನ ಡೈರೆಕ್ಟ್ ಆಗಿ ಲೂಪ್ ಫಾರ್ ಲೂಪ್ ಅಲ್ಲಿನೇ ನಾನು ಯೂಸ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಫಾರ್ I is equal to 1, I less than or equal to 5, I plus plus. ಇದರ ಒಳಗಡೆ we will have one if statement. Okay, if I is equal to 3, ಅವಾಗ ನಾನು ಕಂಟಿನ್ಯೂ ಅನ್ನ ಯೂಸ್ ಮಾಡ್ಕೋತೀನಿ. ಓಕೆ, now within the loop itself we have one statement like I want to print India. Okay, and I will close the for loop. I will close the main function. Let us see how it works. ಇಲ್ಲಿ ನಾ ಕಂಟಿನ್ಯೂ ಸ್ಟೇಟ್ಮೆಂಟ್ ಅನ್ನ ಲೂಪ್ ಒಳಗಡೆ ಯೂಸ್ ಮಾಡ್ಕೊಂಡಿದ್ದೀನಿ. ಈ ಡೆಫಿನಿಷನ್ ಪ್ರಕಾರ ಅಥವಾ ವೈ ದ ಕಂಟಿನ್ಯೂ ಸ್ಟೇಟ್ಮೆಂಟ್ ಈಸ್ ಯೂಸ್ಡ್ ಅನ್ನೋದು ಹೇಳೋದ್ರ ಪ್ರಕಾರ, ಕಂಟಿನ್ಯೂ ಸ್ಟೇಟ್ಮೆಂಟ್ ಅನ್ನ ಲೂಪ್ ಅಲ್ಲಿ ಯೂಸ್ ಮಾಡ್ಕೊಂಡ್ರೆ ಸಮ್ ಪಾರ್ಟ್ ಆಫ್ ದ ಲೂಪ್ ವಿಲ್ skip the some part of the loop and it will continue to execute ಅಂತ ಹೇಳ್ತಾರೆ. Let us see how it works. ನಾನು ಇಲ್ಲಿ ಟ್ರೇಸ್ ಮಾಡ್ತಾ ಹೋಗ್ತೀನಿ. From first we have I equal to 1. Okay, 1 less than or equal to 5, yes, true ಅಂತ ಬರಿತೀನಿ. ಟ್ರೂ ಆದ್ರೆ it comes inside, ಒಳಗಡೆ ಬಂತು. Now it will check if 1 is equal to 3. No means it will not continue, it will not execute the continue statement. It goes outside if ಹೊರಗಡೆ ಬಂದ ತಕ್ಷಣ ಏನಿದೆ, print India. printf India means it will print India on the screen. ಮತ್ತೆ it goes back to the loop. ಅಲ್ಲಿ ಏನಾಗುತ್ತೆ, ಅಪ್ಡೇಷನ್ ಆಗುತ್ತೆ I plus plus I is equal to 2. ಮತ್ತೆ 2 less than or equal to 5, yes, true ಅಂದ್ರೆ it comes inside if 2 is equal to 3, no ಅಂದ್ರೆ ಮತ್ತೆ ಕಂಟಿನ್ಯೂ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗೋದಿಲ್ಲ. ಇಫ್ ಹೊರಗಡೆ ಬಂದ ತಕ್ಷಣ ಏನಿದೆ, ಪ್ರಿಂಟ್ ಇಂಡಿಯಾ means it has printed India twice now. Next again it will go back to the loop I plus plus. ಇಲ್ಲಿ ಬರಿತಾ ಇರ್ತೀನಿ ನೋಡಿ. I plus plus means I is equal to 3. 3 less than or equal to 5, true. Again it will check the condition. If 3 is equal to 3, yes, true ಅಂದ್ರೆ ಕಂಟಿನ್ಯೂ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಅವ್ರೇನು ಹೇಳ್ತಾರೆ ನೋಡಿ, when the continuous statement is executed in a loop, the control transfers back to the beginning of the loop by skipping the statements inside the current iteration. ಹಂಗಂದ್ರೆ ಕಂಟಿನ್ಯೂ ಎಕ್ಸಿಕ್ಯೂಟ್ ಆದ ತಕ್ಷಣ ಮುಂದೆ ಏನೇ ಸ್ಟೇಟ್ಮೆಂಟ್ ಇರಲಿ ಲೂಪ್ ಒಳಗಡೆ ಅದು ಸ್ಕಿಪ್ ಆಗಿಬಿಡುತ್ತೆ, ಅದು ಎಕ್ಸಿಕ್ಯೂಟ್ ಆಗೋದಿಲ್ಲ. ಮತ್ತೆ ವಾಪಸ್ ಇಟ್ ವಿಲ್ ಕಂಟಿನ್ಯೂ ಟು ಎಕ್ಸಿಕ್ಯೂಟ್ ದ ಲೂಪ್. ಮತ್ತೆ ವಾಪಸ್ ಲೂಪ್ಗೆ ಹೋಗುತ್ತದು. ಅಂದ್ರೆ ಏನಾಗುತ್ತೆ, ಈಗ ಇಟ್ ವಿಲ್ ನಾಟ್ ಮೂವ್. ಕಂಟಿನ್ಯೂ ಅಂದ್ರೆ ಇದು ಮುಂದೆ ಹೋಗೋದೇ ಇಲ್ಲ. ಇಲ್ಲಿ ಇಟ್ ಗೋಸ್ ಬ್ಯಾಕ್ ಟು ದ ಬಿಗಿನಿಂಗ್ ಆಫ್ ದ ಲೂಪ್, ಅಂದ್ರೆ ಇದನ್ನ ಸ್ಕಿಪ್ ಮಾಡ್ತದೆ. ಓಕೆ, ಸ್ಕಿಪ್ ಆದ ತಕ್ಷಣ ಇದು ಮತ್ತೆ ವಾಪಸ್ ಹೋದ್ರೆ I plus plus ಆಗುತ್ತೆ. I is equal to 4 less than or equal to 5, true. ಮತ್ತೆ it will check
ಇಫ್ 4 is equal to 3 ಫಾಲ್ಸ್ ಅಥವಾ ನೋ ಅಂತ ಬರೆದಿರ್ತೀನಿ. ಫಾಲ್ಸ್ ಅಂದ್ರೆ ಕಂಟಿನ್ಯೂ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗೋದಿಲ್ಲ. ಈಗ ಏನಾಗುತ್ತೆ, ಪ್ರಿಂಟ್ ಇಂಡಿಯಾ ಅಂತ ಮತ್ತೆ ಪ್ರಿಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಐ ಪ್ಲಸ್ ಪ್ಲಸ್ ಅಗೇನ್ ಐ ಇಸ್ ಈಕ್ವಲ್ ಟು 5 ಆಯ್ತು. 5 ಲೆಸ್ ದೆನ್ ಆರ್ ಈಕ್ವಲ್ ಟು 5 ಟ್ರೂ. ಟ್ರೂ ಅಂದ್ರೆ ಇಟ್ ವಿಲ್ ಕಮ್ ಇನ್ಸೈಡ್. ಮತ್ತೆ ಇಫ್ ಸ್ಟೇಟ್ಮೆಂಟ್ ಅನ್ನ ಚೆಕ್ ಮಾಡುತ್ತೆ. 5 is equal to 3 false, no. ಓಕೆ, ಅಂದ್ರೆ ಕಂಟಿನ್ಯೂ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ಲಿಲ್ಲ ಅಂದ್ರೆ ಹೊರಗಡೆ ಬರುತ್ತೆ. ಹೊರಗಡೆ ಏನಿದೆ, ಪ್ರಿಂಟ್ ಇಂಡಿಯಾ. ಓಕೆ, now again it goes back to the loop. I is plus plus I is equal to 6. 6 less than or equal to 5 false. means complete loop ಈಗ ಮುಗೀತು. ಲೂಪ್ ಎಂಡ್ ಆಯ್ತು. ಲೂಪ್ ಎಂಡ್ ಆದ ತಕ್ಷಣ ಹೊರಗಡೆ ಬಂದ್ರೆ ದೇರ್ ಆರ್ ನೋ ಸ್ಟೇಟ್ಮೆಂಟ್ಸ್. ಮೀನ್ಸ್ ಇಟ್ ವಿಲ್ ಪ್ರಿಂಟ್ ಇಂಡಿಯಾ 4 times. ಈ ಪ್ರೋಗ್ರಾಮ್ 4 ಸರಿ ಇಂಡಿಯಾ ಅಂತ ಪ್ರಿಂಟ್ ಮಾಡುತ್ತೆ. ಇಲ್ಲೇ ನೋಡಿ, ನೀವು ಬ್ರೇಕ್ ಸ್ಟೇಟ್ಮೆಂಟ್ ಯೂಸ್ ಮಾಡಿದ್ರಿ ಅಂದ್ರೆ ಐಸ್ ಕೊಡು 3 ಆದ ತಕ್ಷಣ ಅದೇನಾಗ್ಬಿಡ್ತಿತ್ತು, ಕಂಪ್ಲೀಟ್ ಫಾರ್ ಲೂಪ್ ಅನ್ನೇ ಎಂಡ್ ಮಾಡಿಬಿಡ್ತಾ ಇತ್ತು. ಬ್ರೇಕ್ ಮೀನ್ಸ್ ಇಟ್ ವಿಲ್ ಟರ್ಮಿನೇಟ್. ಕಂಟಿನ್ಯೂ ಅಂದ್ರೆ ಏನ್ ಮಾಡ್ತು, ಕಂಟಿನ್ಯೂ ಇಂದ ಮುಂದೆ ಏನೇ ಸ್ಟೇಟ್ಮೆಂಟ್ ಇರಲಿ ಅವು ಯಾವ ಸ್ಟೇಟ್ಮೆಂಟು ಎಕ್ಸಿಕ್ಯೂಟ್ ಆಗಲಿಲ್ಲ. ಇಟ್ ಗೋಸ್ ಬ್ಯಾಕ್ ಟು ದ ಲೂಪ್. ಮತ್ತೆ ವಾಪಸ್ ಲೂಪ್ ಹೋಗಿ ಅಪ್ಡೇಟ್ ಆಗಿ ಎಕ್ಸಿಕ್ಯೂಟ್ ಆಗಿ ಇಟ್ ವಿಲ್ ಕಂಟಿನ್ಯೂ. ಅಂದ್ರೆ ಒಂದು ಸ್ಕಿಪ್ ಮಾಡ್ತದೆ. ಯಾವುದು, ಒಂದ್ಸರಿ ಇಂಡಿಯಾ ಅಂತ ಪ್ರಿಂಟ್ ಮಾಡೋದನ್ನ ಸ್ಕಿಪ್ ಮಾಡುತ್ತೆ. ಹಂಗಿದ್ರೆ ಇಂಥ ಸಿಚುವೇಶನ್ಸ್ ವೇರ್ ಯು ವಾಂಟ್ ಟು ಸ್ಕಿಪ್ ಸಮ್ ಆಫ್ ದಿ ಪಾರ್ಟ್ ಆಫ್ ದ ಎಕ್ಸಿಕ್ಯೂಷನ್, ಅವಾಗ ಏನ್ ಮಾಡಬೇಕು, ಗೋ ಫಾರ್ ಕಂಟಿನ್ಯೂ ಸ್ಟೇಟ್ಮೆಂಟ್. ಅರ್ಥ ಆಯ್ತಲ್ಲ? ದಿಸ್ ಇಸ್ ವಾಟ್ ದ ಲಾಸ್ಟ್ ಅನ್ಕಂಡೀಷನಲ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ we have studied. Okay, if you have any doubts you can comment. If you have any queries, any questions regarding this, ask me in the comment box. And let us see very very important topic in the next video, that is about nested loops. ಅಂದ್ರೆ ಒಂದು ಲೂಪ್ ಒಳಗಡೆ ಇನ್ನೊಂದು ಲೂಪ್ ಯೂಸ್ ಮಾಡಿದ್ರೆ how it can be traced, and it is very important for you. Maybe almost all interviews ನಲ್ಲಿ ನೆಸ್ಟೆಡ್ ಇಫ್ ನೆಸ್ಟೆಡ್ ಫಾರ್ ಹೇಗೆ ವರ್ಕ್ ಆಗುತ್ತೆ ಅಂತ ಕೇಳ್ತಾರೆ. ಅದನ್ನ ನಾವು ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಓಕೆ, ಥ್ಯಾಂಕ್ ಯು.